ಗಮನಿಸ್ತೀವಿ. ಅಂದರೆ ಇತ್ತೀಚೆಗಷ್ಟೇ ಏನು ಜನಾರ್ದನ್ ಮನೆ ಮೇಲೆ IT ದಾಳಿ ಆಗುತ್ತೆ. ಸೊ ಅದಾದಮೇಲೆ ಮತ್ತೊಂದು ಇದಕ್ಕೆ ಯಾರದೇ ಸಹಿತ ಹಿಂದೆ ಒಂದು ದೊಡ್ಡ ಶಕ್ತಿ ಇಲ್ಲದೆ ಇಂಥ ಕಾರ್ಯಗಳು ನಡೆಯೋಕ್ಕೆ ಸಾಧ್ಯನಾ ಅನ್ನೋದನ್ನ ಊಹೆ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ. ಬಟ್ ಇದ್ರ ಹಿಂದೆ ನಮ್ಮ ರಾಜಕೀಯ ವ್ಯಕ್ತಿಗಳದ್ದೇನಾದರೂ ಕೈವಾಡ ಇದೆಯಾ ಅನಿಸುತ್ತಾ ಹೆಂಗೆ ಅಂತ? ಎಸ್, ಖಂಡಿತವಾಗ್ಲೂ ವನಿತಾ. ಈಗಾಗಲೇ ಶ್ರೀನಿವಾಸ್ ಸರ್ ಅವರು ಕೂಡ ಹೇಳ್ತಾ ಇದ್ರು, ಯಾವುದೇ ಒಂದು ಪಕ್ಷ ಬಂದರೂ ಕೂಡ ಭ್ರಷ್ಟಾಚಾರ ಎಂಬ ಒಂದು ಪದ ಏನಿದೆ, ಇದು ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೆ ಅಳಿಸ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ. ಎಲ್ಲರ ಪಕ್ಷಗಳಲ್ಲೂ ಕೂಡ ಯಾರೇ ಅಧಿಕಾರಕ್ಕೆ ಬಂದರೂ ಕೂಡ, ಈಗ ಫಾರ್ ಎಕ್ಸಾಂಪಲ್ ನೋಡ್ತಾ ಹೋದರೆ BJP ಸರ್ಕಾರ ಇದ್ದಾಗ 40% ಕಮಿಷನ್ ಆರೋಪ ಬಂತು. ಈಗ ಕಾಂಗ್ರೆಸ್ ಸರ್ಕಾರ ಇದೆ 80% ಅನ್ನೋ ಒಂದು ಆರೋಪ ಕೇಳಿಬರ್ತಾ ಇದೆ. ಈ ರೀತಿಯಾಗಿ ಅವರವರ ಸರ್ಕಾರ ಬಂದಾಗ ಡಿಫೆಂಡ್ ಮಾಡ್ಕೊಳ್ತಕ್ಕಂಥದ್ದು, ಜೊತೆಗೆ ವಿಪಕ್ಷದವರು ಮತ್ತೆ ಸರ್ಕಾರ ರಚನೆ ಮಾಡಿದ್ರೆ ಅವರು ಡಿಫೆಂಡ್ ಮಾಡ್ಕೊಳ್ತಕ್ಕಂಥದ್ದು, ಈ ರೀತಿಯಾಗಿ ಪ್ರತಿ ಸರ್ಕಾರ ಬಂದಾಗೂ ಕೂಡ ಜನರ ಮೇಲೆ ಒಂದಿಷ್ಟು ಹೊರೆಗಳನ್ನು ಹಾಕ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಕ್ರೈಸ್ತನಲ್ಲೂ ಕೂಡ ಅಷ್ಟೇ ಒಂದಿಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಎಂಬ ಒಂದಿಷ್ಟು ಆರೋಪಗಳು ಕೂಡ ಕೇಳಿಬರ್ತಾ ಇದೆ. ಜೊತೆಗೆ ಈ ಸರ್ಕಾರ ಬಂದಾಗಿಂದ ಒಂದು ಸುಮಾರು 4 ಬೃಹತ್ ಆರೋಪಗಳೇ ಕೇಳಿಬಂದಿದೆ ಅಂತಲೇ ಹೇಳ್ಬೋದು. ಒಂದು ಮೂಢ ಆರೋಪ ಕೇಳಿಬಂದಿತ್ತು, ಜೊತೆಗೆ ವಾಲ್ಮೀಕಿ ನಿಗಮದ ಆರೋಪ ಕೂಡ ಕೇಳಿಬಂದಿತ್ತು. ಮೊನ್ನೆ ಅಷ್ಟೇ ಅಬಕಾರಿ ಇಲಾಖೆಯಲ್ಲೂ ಕೂಡ ಒಂದು ಆರೋಪ ಕೇಳಿಬಂದಿತ್ತು. ಜೊತೆಗೆ ಗ್ಯಾರಂಟಿಗಳಿಗೂ ಕೂಡ ಅಷ್ಟೇ ಇದೇ SCP TSP ಹಣವನ್ನು ಕೂಡ ದುರ್ಬಳಕೆ ಮಾಡಿ ಡೈವರ್ಟ್ ಮಾಡ್ತಿದ್ದಾರೆ ಫಂಡ್ಸ್ ಅನ್ನೋ ಒಂದು ಆರೋಪ ಕೂಡ ಕೇಳಿಬಂದಿತ್ತು. ಆದರೆ ನಿಜಕ್ಕೂ ಕೂಡ ಇದು ಈಗ KRS ಪಕ್ಷದವರು ಏನೊಂದು ಆರೋಪ ಮಾಡ್ತಿದ್ದಾರೆ, ಕ್ರೈಸ್ತನಲ್ಲೂ ಕೂಡ ಅಷ್ಟೇ ದೊಡ್ಡ ಮಟ್ಟದ ಹಗರಣ ನಡೆದಿದೆ ಅಂತ. ನಿಜಕ್ಕೂ ಕೂಡ ಏನಾದರೂ ಇದು ಕೂಡ ಒಂದು ಆರೋಪ ಏನಾದರೂ ಸತ್ಯ ಅಂತ ಏನಾದರೂ ಸಾಬೀತಾದರೆ ಈ ಸರ್ಕಾರದಲ್ಲಿ ಒಂದಿಷ್ಟು ಆರೋಪಗಳು ಏನು ಕೇಳಿ ಬರ್ತಾ ಇದೆ ಇದೆಲ್ಲವೂ ಕೂಡ ಸತ್ಯನೇ ಏನೋ ಅಂತ ಅನಿಸುತ್ತೆ.